ಕಾಶ್ಮೀರದಲ್ಲಿ ಆಗಿರುವಂತಹ ಉಗ್ರರ ದಾಳಿ 26 ಜನರ ಅಮಾಯಕರ ಸಾವಿಗೆ ನ್ಯಾಯ ಸಿಗಲೇಬೇಕು, ಯುದ್ಧ ಆಗ್ಲೇಬೇಕು ಅಂತ ಭಾರತೀಯರ ಆಸೆ ಇತ್ತಲ್ಲ, ಅದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಕಾರಣ ಗಡಿಯಲ್ಲಿ ಯುದ್ಧ ಫಿಕ್ಸ್ 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 ಅನ್ನುವಂಥ ಪರಿಸ್ಥಿತಿ. ನಾಳೆಯಿಂದ ಪಾಕ್ ಗಡಿಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಮಾಕ್ ಡ್ರಿಲ್ ಆಗುತ್ತೆ. 3 ದಿನಗಳ ಕಾಲ ಈ ಬ್ಲಾಕ್ ಔಟ್ ಡ್ರಿಲ್ ನಡೆಯುತ್ತೆ. ಅದು ಹೇಗಿರುತ್ತೆ, ಅದರ ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನೋದು ಬಹಳ ಕುತೂಹಲ. ಪ್ರಮುಖವಾಗಿ ನಾವು ಗಮನಿಸಬೇಕು, ಇವತ್ತಿನ ಯುವ ಪೀಳಿಗೆ ಯಾವತ್ತೂ ಕೂಡ ಯುದ್ಧದ ಸನ್ನಿವೇಶ ಹೇಗಿರುತ್ತೆ, ಯುದ್ಧ ನಡೆದ್ರೆ ಎಂಥ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ, ನಾವ್ ಯಾವ ರೀತಿ ಸರ್ವಸನ್ನದ್ಧವಾಗಿರಬೇಕಾಗತ್ತೆ, ಯಾರಿಗೂ ಕೂಡ ಅರ್ಥ ಆಗಿರಲ್ಲ. ಯುವ ಪೀಳಿಗೆ ನಾವೆಲ್ಲ ಓದಿ ತಿಳ್ಕೊಂಡಿರ್ತೀವಿ, ಯಾಕಂದ್ರೆ ಇಂಥ ಯುದ್ಧದ ಪರಿಸ್ಥಿತಿಗಳು ನಾವು ಇತಿಹಾಸಗಳಲ್ಲಿ ಕೇಳಿರ್ತೀವಿ, ನೋಡಿರ್ತೀವಿ, ಓದಿರ್ತೀವಿ. ಆದ್ರೆ ಕಣ್ಣಾರೆ ಕಂಡು ಅದನ್ನ ಅನುಭವಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಕಾರಣ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಾಯೋಜಿತವಾಗಿ ಯಾವ ರೀತಿ ಅಟ್ಯಾಕ್ಗಳಾದಂತಹ ಸಂದರ್ಭದಲ್ಲಿ, ಯುದ್ಧ ಆದಂತಹ ಸಂದರ್ಭದಲ್ಲಿ ಆ ಸನ್ನಿವೇಶವನ್ನ ನಾವು ಯಾವ ರೀತಿ ಎದುರಿಸಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ 3 ದಿನಗಳ ಕಾಲ ಮಾಕ್ ಡ್ರಿಲ್ ಇರುತ್ತೆ. ಹಾಗಾಗಿ ಒಂದು ಕಡೆ ಯುವ ಪೀಳಿಗೆ ಇದನ್ನ ಎದುರಿಸೋದಕ್ಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಕ್ಕೆ ಬಹಳ ಕುತೂಹಲದಿಂದ ಎದುರು ನೋಡ್ತಾ ಇದೆ. ಒಟ್ನಲ್ಲಿ ಬಹುತೇಕ ಈ ಸನ್ನಿವೇಶ, ಈ ಸಿದ್ಧತೆಗಳನ್ನ ನಾವು ಗಮನಿಸ್ತಾ ಹೋದ್ರೆ ಒಂದಂತೂ ಸ್ಪಷ್ಟ, ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಯುದ್ಧ ಪ್ರಾರಂಭ ಆಗುವಂತಹ ಸನ್ನಿವೇಶ. ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಆಗ್ಲಿ, ನಮ್ಮ ಸೇನೆ ಆಗ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗುತ್ತೆ ಈಗಿನ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ. ಆ ಮೂಲಕ 26 ಜನ ಅಮಾಯಕರು, ಅದು ಕೂಡ ಪ್ರಮುಖವಾಗಿ ಹಿಂದೂಗಳೇ ಪ್ರಾಣ ಕಳೆದುಕೊಂಡಿದ್ದಾರಲ್ಲ, ಅವರ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ಭಾರತೀಯರ ಆಗ್ರಹ ಏನಿದೆ, ಅದಕ್ಕೆ ಪ್ರತ್ಯುತ್ತರವನ್ನ ಕೊಡಲೇಬೇಕು ಅನ್ನೋದು ಭಾರತೀಯರ ಆಗ್ರಹ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕೂಡ ಸರ್ವ ರೀತಿಯಲ್ಲೂ ಕೂಡ ತಯಾರಿ ಮಾಡ್ಕೊಳ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಸದ್ಯದ ಬೆಳವಣಿಗೆಯನ್ನ ನೋಡೋದಕ್ಕೆ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗಿದೆ. ಪಾಕ್ಗೆ ಪಾಠ ಕಲಿಸೋದು ಕೂಡ ಫಿಕ್ಸ್ ಅನ್ನುವಂತಹ ಸನ್ನಿವೇಶ ಗಡಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಾಳೆಯಿಂದ ಪಾಕ್ ಗಡಿಯಲ್ಲೇ ವಾರ್ ಮಾಕ್ ಡ್ರಿಲ್ ಕೂಡ ಆಗುತ್ತೆ. ಅದೇ ನಾನು ಹೇಳದ್ನಲ್ಲ, ಆ ಪ್ರಕ್ರಿಯೆ ಹೇಗ್ ಸಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲೂ ಕೂಡ ವಿವರಿಸ್ತಾ ಹೋಗ್ತೀವಿ ನಾವು. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್. 1971 ಬಳಿಕ ಅಟ್ ದ ಫಸ್ಟ್ ಟೈಮ್ ಇವತ್ತಿನ ಯುವ ಪೀಳಿಗೆ